ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇಂದು 22 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರೋದು ಕಣ್ರಿ. ಸೊ 2,000 ರೂಪಾಯಿ ಅಲ್ಲ, 4,000 ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು. ಸೊ ನೀವೇ ಖುದ್ದಾಗಿ ನೋಡ್ಬೋದು, ಫೇಕ್ ನ್ಯೂಸ್ ಅನ್ನೋರು ಈ ಒಂದು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಂದಿರುವಂತಹದ್ದು. ಈಗಾಗಲೇ ಏಪ್ರಿಲ್ ತಿಂಗಳ ಹಣ ಕೂಡ ಬರ್ತಾ ಇದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ. ಮೇ ತಿಂಗಳ ಬಗ್ಗೆ ಮಾಹಿತಿ ಕೇಳ್ತಾ ಇದ್ರೆ, ಏಪ್ರಿಲ್ ತಿಂಗಳ ಹಣ ಬಂದವರು ಮೇ ತಿಂಗಳ ಯಾವಾಗ ಬರುತ್ತೆ ಅಂತ, ಮೇ ತಿಂಗಳ ಬಗ್ಗೆನೂ ಕೂಡ ಮಾಹಿತಿ ತಿಳಿಸ್ಕೊಡ್ತಾನೆ ಯಾವಾಗ ಬರುತ್ತೆ ಅಂತ. ಈ ಒಂದು 22 ಜಿಲ್ಲೆಗಳನ್ನು ಕೂಡ ತಿಳಿಸ್ಕೊಡ್ತೇನೆ. ಮತ್ತೆ ಹಿಂದಿನ ಕಂತುಗಳು ಸೇರಿಸಿ 4,000 ಹಣ ಬಂದಿರುವಂತದ್ದು. ಸೊ ಅದನ್ನ ಹೇಗೆ ಪಡೆಯೋದು ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಯಾರು ನೋಡಿದ್ರೆ ಅವ್ರಿಗಂತೂ ಆಯಿತು. ಹೊಸ ವೀಕ್ಷಕರು ಕೂಡ ಇರ್ತಾರೆ, ಸೊ ಕೆಲವೊಂದಿಷ್ಟು ಬಗ್ಗೆ ಮಾಹಿತಿ ಗೊತ್ತಾಗಿರಲ್ಲ ಕೆಲವೊಂದಿಷ್ಟು ವೀಕ್ಷಕರಿಗೆ. ಸೊ ಅದನ್ನು ಕೂಡ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆದಂತಹ ಮಾಹಿತಿನ ನೀವು ತಿಳ್ಕೊಬೇಕಂದ್ರೆ, ನಿಮ್ಗೆ ಹೆಲ್ಪ್ ಆಗ್ಬೇಕಂದ್ರೆ ಎಲ್ಲ ಕೂಡ ಮಾಹಿತಿಯನ್ನು ವಾಚ್ ಮಾಡಬೇಕಾಗುತ್ತೆ, ಕಂಪ್ಲೀಟ್ ಆದಂತಹ ಮಾಹಿತಿನ ತಿಳ್ಕೊಬೇಕಾಗತ್ತೆ. ಸೊ ಹಾಗೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಣ್ರಿ. ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಅನ್ನಭಾಗ್ಯ ಯೋಜನೆದು ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಬಿಡ್ತೀನಿ ನೋಡ್ರಿ. ಇಲ್ಲಿ ಏಪ್ರಿಲ್ ತಿಂಗಳ ಹಣ ಈಗಾಗಲೇ ಬರ್ತಾ ಇರುವಂತದ್ದು ಎಲ್ಲರ ಖಾತೆಗೆ ಆಲ್ಮೋಸ್ಟ್ 50% ಜನರಿಗೆ ಖಾತೆಗೆ ಜಮಾ ಆಗಿದೆ. ಇನ್ನು ಒಂದು 50% ಏನು ಜನರು ಬಾಕಿ ಇದಾರಲ್ಲ, ಅವ್ರದ್ದು ಕೂಡ ಜಮಾ ಆಗತ್ತೆ ಈ ಜೂನ್ 30ರ ಒಳಗೆ. ನೆಕ್ಸ್ಟ್ ಜುಲೈನ ಹಣ ಬಿಡುಗಡೆ ಆಗ್ತಿರುವಂತದ್ದು. ಸೊ ಬಿಡುಗಡೆ ಆಗಿಲ್ಲ ಅಂದ್ರೆ 10 kg ಅಕ್ಕಿ ಏನು ಹಣ ಕೊಡ್ತಾ ಇದಾರಲ್ಲ, 5 kg ಅಕ್ಕಿ ಕೊಟ್ಟು 5 kg ಅಕ್ಕಿಯ ಬದಲಾಗಿ ಹಣ ಏನು ಕೊಡ್ತಾ ಇದಾರಲ್ಲ, ಸೊ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಟೋಟಲ್ ಆಗಿ 10 kg ಅಕ್ಕಿ ಕೊಡುವಂತಹ ಚಾನ್ಸಸ್ ಕೂಡ ಇದೆ. ಸೊ ಅದನ್ನು ಈಗ ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಹಿಂದಿನ ವಿಡಿಯೋದಲ್ಲಿ ಅಲ್ಲಿ ಹೋಗಿ ನೋಡ್ಕೋಬಹುದಾಗಿರುತ್ತೆ. ಓಕೆನಾ ವೀಕ್ಷಕರೇ? ಸೊ ಇದಿಷ್ಟು ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾಹಿತಿ ಇತ್ತು. ಅದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ನನಗೆ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಅಲ್ಲಿಂದ ನಾನು ನಿಮಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ರಿಪ್ಲೈ ಮಾಡಿ ತಿಳಿಸ್ತೇನೆ. ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ 22 ಜಿಲ್ಲೆಗಂತೂ ಬಿಡುಗಡೆ ಆಗ್ತಾ ಇದೆ. ಸೊ ಆ ಜಿಲ್ಲೆದಲ್ಲಿ ಕೆಲವೊಂದಿಷ್ಟು ತಾಲೂಕುಗಳಿಗೂ ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು. ಸೊ ಈಗ ಹಿಂದಿನ ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ನಾವೇನ್ ಮಾಡಬೇಕು? ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವತಃ ಹೇಳಿದ್ದಾರೆ, ನೀವು ಏನಾದ್ರೂ ಪೆಂಡಿಂಗ್ ಉಳಿದಿದ್ರೆ ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಬೇಕಂತಾನೆ ಹೇಳಿದ್ದಾರೆ. ಏನಾದ್ರೂ ತಿದ್ದುಪಡಿ ಮಾಡ್ಕೊಂಡಿದ್ರು ಸಹಿತ ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಿ. ಇಲ್ಲ ನಿಮಗೆ 1ನೇ ಕಂತಿನ ಹಿಡ್ಕೊಂಡು 11ನೇ ಕಂತಿನವರೆಗೆ ಹಣ ಕೂಡ ಬಂದಿಲ್ಲ ಅಂದ್ರೆ ಅರ್ಜಿ ಸಲ್ಲಿಸಿ. ಮತ್ತೆ ಒಂದೆರಡು 3-4 ಕಂತುಗಳು ಬಂದು ಮತ್ತೆ ಯಾವುದೇ ರೀತಿ ಕಂತುಗಳು ಬಂದಿಲ್ಲ ಅಂದ್ರೆ ಸಹಿತ ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಿ. ಟೋಟಲ್ ಆಗಿ ಏನೇ ಪ್ರಾಬ್ಲಮ್ ಆಗಿದ್ರು ಸಹಿತ ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಿ. ಅದು ಅಲ್ಲಿ ಹೋಗಿ ಫೆಚ್ ಆಗತ್ತೆ. ಏನೇ ಡಾಕ್ಯುಮೆಂಟ್ಸ್ಗಳು ಚೇಂಜಸ್ ಆಗಿದ್ರು ಸಹಿತ ಅಲ್ಲಿ ಹೋಗಿ ಫೆಚ್ ಆಗತ್ತೆ. ಅವಾಗ ನಿಮಗೆ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ 1,20,00,000 ಫಲಾನುಭವಿಗಳಲ್ಲಿ ಟೋಟಲ್ ಆಗಿ ನಮ್ಮ ರಾಜ್ಯದಲ್ಲಿ 1,20,20,00,000 ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಡಿ. ಅನ್ನಭಾಗ್ಯ ಯೋಜನೆ ಅಡಿ ಅಲ್ಲ, ಗೃಹಲಕ್ಷ್ಮಿ ಯೋಜನೆ ಅಡಿ. ಸೊ ಅದ್ರ ಒಳಗೇನೆ ಈಗ 5 ಲಕ್ಷ ಜನರಿಗೆ ಈಗಾಗಲೇ ಮೊನ್ನೆನೇ ಬಿಡುಗಡೆ ಮಾಡಿದ್ದಾರೆ. ಈಗ ಜಿಲ್ಲಾ ವೈಸು ಬಿಡುಗಡೆ ಮಾಡ್ತಾ ಬರ್ತಾ ಇದ್ದಾರೆ. ಟೋಟಲ್ ಆಗಿ ಈ ರೀತಿ ಮಾಡಿ 1,20,00,000 ಫಲಾನುಭವಿಗಳಿಗೆ ಎಲ್ಲರದ್ದು ಕೂಡ ಕ್ಲಿಯರ್ ಮಾಡಿಬಿಡ್ತಾರೆ. ಸೊ ಆದಷ್ಟು ಸ್ಪೀಡಾಗಿ ಇನ್ಮೇಲಿಂದ ಹಣ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಅರ್ಥ ಏನಿಲ್ಲ. ಸ್ವಲ್ಪ ಜನರಿಗೆ ಈಗಾಗಲೇ ಬಿಡುಗಡೆ ಆಗಿದೆನೂ ಕೂಡ, ಬಹಳಷ್ಟು ಜನರಿಗೆ ಏನಿಲ್ಲ, ಬರೀ 20% ಜನರಿಗೆ ಮಾತ್ರ ರಿಲೀಸ್ ಆಗಿದೆ. ಅದಕ್ಕೆ ನಿಮಗೆ ಬಂದಿಲ್ಲ, ನಿಮ್ಗೆ ಅನಿಸ್ತಾ ಇದೆ ಬರ್ತಾ ಇಲ್ಲ ಅಂತ. ಅನ್ನಭಾಗ್ಯ ಯೋಜನೆ ಅಡಿ ಹಣ ಅಷ್ಟೇ ಬರ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ. ಯಾಕಂದರೆ ಅನ್ನಭಾಗ್ಯ ಯೋಜನೆ ಹಣ ಏನಿದೆಲ್ಲ ಏಪ್ರಿಲ್ ತಿಂಗಳದು ಆದಷ್ಟು ಹೆಚ್ಚಾಗಿ ಜನರಿಗೆ ಅಮೌಂಟ್ ಹಾಕಿರುವಂಥದ್ದು. ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನಿದೆ ಅಲ್ಲ, ಸೊ ಅದು ಬರೀ 20% ಜನರಿಗೆ ಮಾತ್ರ ಹಾಕಿದ್ದೇವೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡಿ. ಇನ್ನು 80% ಜನರಲ್ಲಿ ನೀವು ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಜಮಾ ಆಗ್ತಾ ಇರ್ಬೋದು. ಸೊ ಹೀಗಾಗಿ ಒಂದು ಸ್ವಲ್ಪ ಸ್ಲೋ ಆಗುತ್ತೆ ಹೊರತು ನಿಮ್ಗೆ ಅಮೌಂಟ್ ಬರಲ್ಲ ಅಂತ ಏನಿಲ್ಲ. ಸೊ ಅದು ಬಂದೇ ಬರುತ್ತೆ, ಡೆಫಿನೆಟ್ ಆಗಿ ಬರುತ್ತೆ. ಈಗ 22 ಜಿಲ್ಲೆಗಳನ್ನ ತಿಳ್ಕೊಳ್ಳೋಣ. ಸೊ ನಿಮ್ಮನ್ನು ಜಿಲ್ಲೆನೂ ಆಗಿದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇಲ್ಲಿ ಹೇಳ್ತಾ ಇದ್ದೀನಿ ಕೇಳಿ. 22 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ಹೇಳಿಕ್ ಬರಲ್ಲ. ಯಾಕಂದ್ರೆ ಆ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ತಾಲೂಕುಗಳಿರ್ತವೆ. ಒಂದು 2-3 ತಾಲೂಕು ಅಂತ ಡೆಫಿನೆಟ್ಲಿ ಇರ್ತವೆ. ಆ ಒಂದು ತಾಲೂಕುಗಳಲ್ಲಿ 1 ಅಥವಾ 2 ತಾಲೂಕುಗಳಿಗೆ ಬಿಡ್ತಾರೆ. ಮತ್ತೆ ಬೇರೆ ಜಿಲ್ಲೆಯಲ್ಲಿ 1 ಅಥವಾ 2 ತಾಲೂಕುಗಳಿಗೆ ಬಿಡ್ತಾರೆ. ಮತ್ತೆ ಬೇರೆ ಜಿಲ್ಲೆಯಲ್ಲಿ 1 ಅಥವಾ 2 ತಾಲೂಕುಗಳಿಗೆ ಈ ತರ ಬಿಡ್ತಾ ನೆಕ್ಸ್ಟ್ ವಾಪಸ್ ಇದೇ ತಾಲೂಕಿಗೆ ನಿಮ್ಮ ಒಂದು ಜಿಲ್ಲೆಗಳಿಗೆ ಬರ್ತಾರೆ. ಅದರಲ್ಲಿ ನಿಮ್ಮ ತಾಲೂಕು ಪೆಂಡಿಂಗ್ ಉಳಿದಿದ್ರೆ ನಿಮ್ಮ ತಾಲೂಕಿಗೆ ಹಾಕ್ತಾರೆ. ಅಲ್ಲಿಯವರೆಗೂ ನೀವು ವೇಟ್ ಮಾಡಬೇಕಾಗತ್ತೆ, ಮತ್ತೇನಿಲ್ಲ. ಆ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಬರುವ ತನಕ ವೇಟ್ ಮಾಡಬೇಕಾಗತ್ತೆ, ಮತ್ತೇನಿಲ್ಲ ವೀಕ್ಷಕರೇ. ಅದಕ್ಕೆ ವೇಟ್ ಮಾಡಿ ಒಂದು ಸ್ವಲ್ಪ. ಯಾಕಂದರೆ ಈಗಾಗಲೇ ಎಲೆಕ್ಷನ್ ಟೈಮ್ದಲ್ಲಿ ಕೂಡ ಅಮೌಂಟ್ ಹಾಕಿಲ್ಲ, ನಿಮಗೆ ಅಮೌಂಟ್ ಭಾಳಷ್ಟು ಡಿಲೇ ಆಗಿದೆ. ಈಗೂ ಮೇಲಿಂದ ಅಮೌಂಟ್ ಬರಲ್ಲ ಅಂತ ಅನಿಸ್ತಾ ಇರತ್ತೆ. ಆದರೆ ಬರುತ್ತೆ ವೀಕ್ಷಕರೇ, ಒಂದು ಸ್ವಲ್ಪ ವೇಟ್ ಮಾಡಿ ನೋಡಿ. ಈಗ 22 ಜಿಲ್ಲೆಗಳನ್ನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು,
ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆದವರು ನೀವಾಗಿದ್ರೆ, ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೆ ಹಣ ಬರುವಂತಹ ಚಾನ್ಸಸ್ ಇರುತ್ತೆ. ಆದರೆ ಬರುತ್ತೆ, ಡೆಫಿನೆಟ್ 100% ಬರುತ್ತೆ ಅಂತ ಹೇಳಿಕ್ಕೆ ಬರಲ್ಲ. ಓಕೆನಾ, 100% ಇವತ್ತೇ ಬರುತ್ತೆ ಅಂತ ಹೇಳಿಕ್ಕೆ ಬರಲ್ಲ. ನಾಳೆನೂ ಬರ್ಬೋದು, ನಾಡ್ದು ಬರ್ಬೋದು, ಅಚ್ಚಿ ನಾಡ್ದು ಕೂಡ ಬರ್ಬೋದು. ಸೊ ಹೀಗಾಗಿ ನಿಮ್ಮ ಮನೆ ಪಕ್ಕದವ್ರಿಗೂ ಕೂಡ ಬರ್ಬೋದು, ಆದರೆ ನಿಮಗೆ ಬಂದಿರಲ್ಲ. ಆದರೆ ನೀವು ವೇಟ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಲೇಟಾಗಿ ಅರ್ಜಿ ಸಲ್ಲಿಸಿದವ್ರದ್ದು ಕೂಡ ಲೇಟಾಗಿಯೇ ಬರುತ್ತೆ ಅಮೌಂಟು. ಸೊ ಅವರು ಕೂಡ ಅರ್ಥ ಮಾಡ್ಕೊಳ್ಳಿ, ಲೇಟಾಗಿ ಅರ್ಜಿ ಸಲ್ಲಿಸಿದರೆ ಎಲ್ಲರಿಗೆ ಬಂದ ಮೇಲೇ ನಿಮಗೆ ಬರೋದು ಅಂತ ಮಾಹಿತಿ ಕೂಡ ತಿಳಿಸಿದ್ದಾರೆ. ಸೊ ಹೀಗಾಗಿ ವೇಟ್ ಮಾಡಲೇಬೇಕಾಗತ್ತೆ. ಅಂದ್ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ನಮಗೂ ಬರಲಿಲ್ಲ ಅಂದ್ರೆ ನಾವು ವೇಟ್ ಮಾಡಲೇಬೇಕಾಗತ್ತೆ. ನಮಗೂ ಬೇರೆ ಆಪ್ಷನ್ನೇ ಇಲ್ಲ. ನಮ್ಮ ಹಣ ಬೇಕು ಅಂತ ನಾವು ಚೆಕ್ಕೊಂಡು ತೊಗೊಳ್ಲಿಕ್ಕಂತರೂ ಆಗಲ್ಲ. ರೇಷನ್ ಅಂಗಡಿಗೆ ಹೋಗಿ ರೇಷನ್ ತರ್ತೀವಿ, ಆ ಥರ ಹಣ ತರಲಿಕ್ಕಂತರೂ ಆಗಲ್ಲ. ಸೊ ಅದಕ್ಕೋಸ್ಕರ ವೇಟ್ ಮಾಡಲೇಬೇಕಾಗುತ್ತೆ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ಮೇಲ್ಗಡೆಯಿಂದ ಬಂದಿತ್ತು, ನಾನು ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.